ಒಬ್ಬ ವ್ಯಕ್ತಿಗೆ ಎಷ್ಟು ಕಲರ್ ಹಾಕ್ಬಿಟ್ಟು ಲೈಫಲ್ಲಿ ಇರ್ತಾನೆ ಅನ್ನೋದೇ ವರ್ಣತರಂಗದ್ದು ಟೈಟ್ಲದು ಮೀನಿಂಗ್. ಯಾವ ಸರ್? 2 ಇಯರ್ ಆಯ್ತು. 2 ಇಯರ್. ಯಾವುದು? ಇಲ್ಲಿ ಎಲ್ಲ ಬ್ಯಾಂಗ್ಳೂರಲ್ಲೇ ಶೂಟು, ಮಂಗಳೂರು ಮತ್ತೆ ಬ್ಯಾಂಗ್ಳೂರು ಶೂಟು. ಸಿನಿಮಾದಿಂದ ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವನು ನಿಜ ಜೀವನದಲ್ಲಿ ಹೆಂಗಿರ್ತಾನೆ, ಕಲರ್ಫುಲ್ ಆಗಿ ಎಷ್ಟು ಅವ್ನು ಬ್ಯಾಡ್ ಆಗಿ ಥಿಂಕ್ ಮಾಡ್ತಾ ಇರ್ತಾನೆ, ಇನ್ನೊಂದು ರಿವೆಂಜ್ ಹೆಂಗ್ ತಗೋತಾನೆ, ಇದ್ರದ್ದೇ ಸ್ಟೋರಿ ಇರೋದು ಸರ್. ನಾನು ಮಾಡಿದ್ದೀನಿ ಮಂಗಳೂರಲ್ಲಿ ಮಾಡಿದ್ದೀನಿ. ಆಮೇಲೆ ನಾನು VFX ಆರ್ಟಿಸ್ಟ್, ಒಂದು ಸೀರಿಯಲ್ ಮಾಡಿದ್ದೀನಿ ಆಲದ ಮರ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ VFX ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಎಡಿಟಿಂಗ್ ಇದೆಲ್ಲ. ಯಾವ ಸರ್? ಸಿನಿಮಾದಲ್ಲಿ ಇದೆ ಒಂದು 20% ಇದೆ ಸಿನಿಮಾದಲ್ಲಿ, VFX ಇದೆ. ರಿಲೀಸ್ ನವೆಂಬರ್ ಅಲ್ಲಿ ಪ್ಲಾನ್ ಆಗುತ್ತೆ ಸರ್. ನವೆಂಬರ್ ಅಲ್ಲಿ. ಯಾವ ಸರ್? ಅದೇ 3 ಸಾಂಗ್ ಅಂತ ಹೇಳಿದ್ದೀನಿ. ಟೆಕ್ನಿಷಿಯನ್ DOP ಬಂದ್ಬಿಟ್ಟು ಮನು ಗೌಡ ಅಂತ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಷನ್ ಬಂದ್ಬಿಟ್ಟು ಆಕಾಶ್ ಶೆಟ್ಟಿ ಮತ್ತೆ ಯಶವಂತ್ ಭೂಪತಿ ಅವರು ಮಾಡಿದ್ದಾರೆ. ನಿರ್ಮಾಪಕರು ಬಂದ್ಬಿಟ್ಟು ಶಿವಕುಮಾರ್ B ಗೌಡ ಅಂತ ಹೇಳ್ಬಿಟ್ಟು. ಹಂಗೆ ಕೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಸೆಲ್ವರಾಜ್ ಅಂತ. ಶೂಟಿಂಗ್ ಬ್ಯಾಂಗ್ಳೂರು ಮಂಗಳೂರು 2 ಲೊಕೇಶನ್ ಅಲ್ಲಿ ಮಾಡಿದ್ರು. ತಿಲಕ್ ಅವರು ಇದರಲ್ಲಿ ಒಂದು ACB ಕ್ಯಾರೆಕ್ಟರ್ ಮಾಡಿದ್ದಾರೆ ಮೈನ್ ಆಗಿ. ವರ್ಧನ್ ಅವರು ಹ್ಯಾಕರ್ ಕ್ಯಾರೆಕ್ಟರ್ ಇದು ಹ್ಯಾಂಡಲ್ ಮಾಡಿದ್ದಾರೆ. ಜಾಮಿ ನಮ್ಮ ಮೇಘನ ಅವರು ಜಾಮಿ ಅಂತ ಪತ್ರಕರ್ತೆ ರೋಲ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ರು ಬರ್ತಾರೆ, ಅದೊಂದು ಸ್ವಲ್ಪ ನಿಗೂಢವಾಗಿದೆ ಕ್ಯಾರೆಕ್ಟರ್. ಸಿನಿಮಾ ಆದ್ಮೇಲೆ ರಿವೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಅಲ್ಲಿ ಇದ್ದೀವಿ. ಕ್ರೈಮ್ ಸಸ್ಪೆನ್ಸ್. ಇನ್ನೊಬ್ರು ಇದ್ದಾರೆ ಜೀವಿತ ಅಂತ ಹೇಳ್ಬಿಟ್ಟು, ಬರಕ್ಕಾಗಿಲ್ಲ, ಶೂಟಿಂಗ್ ಇದರಲ್ಲಿ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಾರೆ, ಅದಕ್ಕೆ ಬರಕ್ಕಾಗಿಲ್ಲ. ಯಾವ ಸರ್? ನಮ್ ಸ್ಟೋರಿಗೆ ಇವಾಗ ತಿಲಕ್ ಶೇಖರ್ ಅವರೇ ಮೈನ್ ಆಗಿ ಸೂಟ್ ಆಗೋ ಕಾರಣ ಅವ್ರು ಥಿಂಕ್ ಮಾಡ್ಕೊಂಡೆ ಸ್ಟೋರಿ ಬರ್ದಿದ್ದು ನಾನು ಆಕ್ಚುಲಿ. ಹಾಗೆ ಯಾವ ಸರ್? ಇಲ್ಲ, ಆ ಥರ ಇಲ್ಲ, ಕಂಪ್ಲೀಟ್ ಚೇಂಜ್ ಇದೆ. ತಡವಾಗಿದ್ದು ಅಂತಂದ್ರೆ ನನಗೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ಸ್ವಲ್ಪ ಟೈಮ್ ತಗೊಂಡು 1 ವರ್ಷ ನನಗೆ ಪೋಸ್ಟ್ ಪ್ರೊಡಕ್ಷನ್ಸ್ ಎಫೆಕ್ಟ್ಸ್ ಮತ್ತೆ ನನಗೆ ಅಂದ್ರೆ ನಾನು ಶೂಟಿಂಗ್ ಅದು ಹೋಗಿಲ್ಲ ಅಂತ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲೇ ನಾನೇ ಕೂತಿದ್ದೆ. ಸೊ ಎಲ್ಲ ಸಿನಿಮಾ ಸೀರಿಯಲ್ ಹಿಂಗೆ ಬರ್ಬೇಕು ಅಂತ ಹೇಳಿ ನಮ್ಮ ಮಿಥುನ್ ಭಾಯ್ ಇದ್ದಾರೆ. ಸೊ ಅವ್ರ ಜೊತೆ ಕೂತ್ಕೊಂಡು ಹೀಗೆ ಬರ್ಬೇಕು ಅಂತ ಅನ್ಕೊಂಡು ನಾವು ಅದನ್ನಲ್ಲೇ ಇದು ಮಾಡ್ಕೊಂಡಿದ್ವಿ. ಆ ಒಂದು ವರ್ಷ ಒಂದು ವರ್ಷದ 3 ತಿಂಗಳು ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಬಂದಿದೆ. ಎವ್ರಿಥಿಂಗ್ ಇಸ್ ರೆಡಿ, ಸೆನ್ಸರ್ ಆಗಿದೆ. ಸೊ ಈಗ ನಾನು ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ಡಿಸ್ಟ್ರಿಬ್ಯೂಟರ್ಸ್ ಇದು ಮಾಡಿ ನವೆಂಬರ್ 1st ವೀಕಲ್ಲಿ ಗೆಲ್ತಾನೆ. ಅದೇ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಈಗ ತೆಲುಗುಗೆ ಹೊಸ ಜೊತೆ ಪ್ಲಾನ್ ಮಾಡಿದ್ದೀವಿ. ಸೊ ಮಲಯಾಳ ಅಂತ ತಮಿಳ್ ಜೊತೆ ಮಾತಾಡ್ತೀವಿ. ಅಶೋಕ್ ಜಿ ಅಂತ ಇದ್ದಾರೆ. ಸೊ ತಮಿಳ್ ಅವರು ನೋಡ್ಕೊತಾ ಇದ್ದಾರೆ. ಆ್ಯಂಡ್ ತೆಲುಗು ಅವರಾಯಿತು. ಸೊ ಮಲಯಾಳ ಮಿಸ್ಟರ್ ಬಾಲುನೇ ಇದ್ದಾರೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಅವರು ನನ್ನ ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಕೋ ಪ್ರೊಡ್ಯೂಸರ್ ಮಿಸ್ಟರ್ ಸೆಲ್ವರಾಜ್ ಬಗ್ಗೆ ಹೇಳಬೇಕು. ನಾನು ಹೇಳೋದು ಮರ್ತೇ ಬಿಟ್ಟೆ. ಸೊ ಏನೇ ಬಂಡವಾಳ ಏನೇ ಹಾಕಿದ್ರು, ಸೊ ಚೆಕ್ಸ್ ಆಗಲಿ ಮನಿ ಡ್ರಾಫ್ಟ್ ಆಗಲಿ ಮಾಡೋವಂಥ ನಾನು. ಬಟ್ ಸಿನಿಮಾಗೆ ಎಲ್ಲ ಪೂರ್ತಿ ಅವರೇ ನಿಂತು ಅವ್ರು ಮಾಡಿರುವಂಥ. ಸೊ ಥ್ಯಾಂಕ್ ಯು ಸೆಲ್ವರಾಜ್. ಕೆಲಸ ಮಾಡೋದಂದ್ರೆ ತುಂಬಾ ಪರ್ಸನಲ್ ಆಗಿ ಖುಷಿ ಕೊಡುವಂಥ ವಿಷಯ. ಅದೇ ರೀತಿ ವರ್ಣತರಂಗದಲ್ಲಿ ನನ್ನ ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರ್ ಕಡೆನೆ ಶೂಟಿಂಗ್ ಆಯಿತು. ಒಂದಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡ್ ಮಾಡಿದೆ. ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು.
ಒಂದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಡೆಯುವಂಥ ಎಪಿಸೋಡಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರ ನಂದು. ಆ್ಯಂಡ್ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂಥ ಶಿವಕುಮಾರಣ್ಣ ತುಂಬ ಥ್ಯಾಂಕ್ ಯು. ಆ್ಯಂಡ್ ಬಾಲು ಸರ್ಗೂ ತುಂಬ ಥ್ಯಾಂಕ್ ಯು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ವರ್ಣತರಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಇವತ್ತು ಒಂದು ಸತ್ಯನ ಬೆಚ್ಚಿಡ್ಬೇಕಂತ ಅನ್ಕೊಂಡಿದೀನಿ. ಬಿಕಾಸ್ ನಾನು ತುಂಬಾ ಚಿಕ್ಕ, ಅಂದ್ರೆ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅವಾಗ ಬಿಗ್ ಬಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು. ಸೊ ನಾನು ಟಿವಿಯಲ್ಲಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಇವ್ರನ್ನ ನೋಡ್ಬೇಕಲ್ವಾ, ಇವ್ರ ಜೊತೆ ಹ್ಯಾಕ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಅದು ಆಯ್ತು ಈ ಸಿನಿಮಾ. ಸೊ ತುಂಬಾ ಖುಷಿ ಆಯ್ತು. ನಾನು ಅದನ್ನ ತೀರ್ಥೇಶ್ ಸರ್ಗೂ ಹೇಳಿದೆ, ತುಂಬಾನೇ ಖುಷಿ ಆಯ್ತು ನೀವು ನನ್ನನ್ನ ಸೆಲೆಕ್ಟ್ ಮಾಡಿದ್ದು ಅಂತ. ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಯಾಕೆ ಅಂದ್ರೆ ಹೋದೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ. ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು. ನೀವು ಎಷ್ಟನೇ ಅವ್ರು ಅಂತ ಹೇಳಿದ್ರು, ಐ ಫಾರ್ಗೆಟ್. ಎಷ್ಟನೇ ಅವರು ಸರ್? 13th, ಅಂದ್ರೆ 30ನೇ ಅವರು ನೀವು. ಸೊ ಇದೇ ಫೈನಲ್ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಬಿಕಾಸ್ ನಮ್ಮ ಡೈರೆಕ್ಟರ್ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ, ಮೂವಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಡೈಲಾಗ್ ತಗೊಂಡೆ. ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ, ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ. ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ರಿಪೋರ್ಟರ್ ಆಗಿ ಅಂತ ಹೇಳಿದ್ರು, ಜಾನ್ವಿ ಅನ್ನೋ ಒಂದು ಪಾತ್ರ. ಸೊ ಆ ಪಾತ್ರದಲ್ಲಿ ಮಾಡುವಾಗ ಅವ್ರು ಡೈಲಾಗ್ ಕೊಟ್ರು. ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಒಂದ್ ಸ್ವಲ್ಪ 2-3 ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಹಾಗಾಗಿ ಆ ತರನೇ ಆಕ್ಟ್ ಮಾಡಿದೆ. ಸೊ ಅವಾಗ ಅವ್ರು ಒಂದು ಹೇಳಿದ್ರು, ಈ ತರ ಬೇಡ, ನನಗೆ ತುಂಬಾ ಸೀರಿಯಸ್ ಆಗಿರುವಂತಹ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್. ಸೀರಿಯಸ್ ಜೊತೆಗೆ ತುಂಬಾ ಫನ್ನಿ ಆಗೋ ಇರ್ತಾಳೆ, ತುಂಬಾ ಚೈಲ್ಡಿಶ್ ಆಗೋ ಇರ್ತಾಳೆ. ಸೊ ಇಷ್ಟು ಒಂದು ನಟನೆ ನನಗೆ ಬೇಕು, ಪರ್ಫಾರ್ಮೆನ್ಸ್ ಬೇಕು ಅಂತ. ಸೊ ತುಂಬಾ ಭಯ ಆಯ್ತು, ಎಲ್ಲಿ ಮೇ ಬಿ ಇಷ್ಟು ಜನನೇ ಓಕೆ ಆಗಿಲ್ಲ ಅಂತೆ, ನಾನು ಎಲ್ಲಿ ಓಕೆ ಆಗ್ತೀನಿ ಅಂತ. ಸೊ ಅವಾಗ ಹ್ಯಾಕ್ ಮಾಡಿ ನಾನು ಅಮ್ಮನ ಜೊತೆ ಹೆಂಗಂತೆ ಅಮ್ಮ ಅಂತ ಹೇಳ್ತಾ ಇರುವಾಗ ಅವರೆಲ್ಲೋ ನೋಡ್ಬಿಟ್ಟು, ನೀನ್ ಇವಾಗ ನಿಮ್ಮ ಅಮ್ಮನ ಜೊತೆಗೆ ಹೆಂಗೆ ಆಕ್ಟ್ ಮಾಡಿದ್ರೆ ನನ್ಗೆ ಅದೇ ತರ ನ್ಯಾಚುರಲ್ ಆಗಿ ಬೇಕು ಅಂತ ಮಾಡಿದಾಗ ಅವ್ರು ಹೇಳಿದ್ರು, ನಗ್ತಾ ಇದ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿ. ನಾನ್ ಯಾಕೆ ಸರ್ ನಾನು ಕಾಮಿಡಿ ತರ ಕಾಣಿಸ್ತಾ ಇದೀನ, ಫನ್ನಿಯಾಗಿ ಕಾಣಿಸ್ತಿದೀನ ಅಂತ ಹೇಳಿದಾಗ ಅವ್ರಿಗೆ ಓಕೆ, ಅದೇ ಜಾನ್ವಿ ಅನ್ನೋ ಒಂದು ಫನ್ನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್. ತುಂಬಾ ಸೀರಿಯಸ್ ಆಗು ಇರುತ್ತೆ, ನೋಡೋರ್ಗೆ ಒಂಥರ ಮಿಕ್ಸ್ ತರ ಇರುತ್ತೆ, ಲೈಕ್ ಸೀರಿಯಸ್ ಫನ್ನಿ ಎಲ್ಲ ತರನೂ ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್. ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ. ತುಂಬಾ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು, ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ದು. ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ 1-2-3 ಸೀನ್ ಇತ್ತಲ್ಲ, ವರ್ಧನ್ ಅವರೇ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು. ಅಂಡ್ ಮ್ಯೂಸಿಕ್ ಅಷ್ಟೇ, ಸುಕ್ಕ ಅನ್ನೋ ಒಂದು ಸಾಂಗ್ ಅಲ್ಲಿ ಇದೀನಿ. ಜಸ್ಟ್ ಅದು ಒಂದು ಬಿಕಾಸ್ ಒಂದು ಸಾಂಗ್ ಅಲ್ಲಿ ಬರುವಂತದಲ್ಲ, ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಆ ಸಾಂಗ್ ಅಲ್ಲಿ ನಾನು ಒಂದು ಎಂಟ್ರಿ ಸೀಕ್ವೆನ್ಸ್ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್, ಹಾಗೆ ನಮಗೂ ಕೂಡ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಿಗೆ, ಹಾಗೆ ವರ್ಣತರಂಗ ಚಿತ್ರಕ್ಕೂ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮೆಲ್ಲರ ಹಾರೈಕೆ, ಬೆಂಬಲ, ಪ್ರೀತಿ, ಸಪೋರ್ಟ್ ನನ್ನ ಮೇಲೆ ಜಾಸ್ತಿ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಕ್ರೈಮ್ ಥ್ರಿಲ್ಲರ್ ತಕ್ಷಣ ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡೋಕೆ ಒಂದು ಆಫೀಸರ್ ಬೇಕಾಗುತ್ತೆ. ಅದಕ್ಕೆ ನನ್ನ ಹತ್ರ ಬಂದರು. ಸೊ ಐ ಪ್ಲೇಯಿಂಗ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇನ್ ದಿಸ್ ಫಿಲ್ಮ್. ಪ್ರತಿ ಸಲ ಇದೇ ಥರ ಪಾತ್ರಗಳು ಸಿಗ್ತಾ ಇರುತ್ತೆ ಸರ್, ಇರೋದು ಬೇರೆ ಪ್ರಾಣ ಅಂದೆ. ಇಲ್ಲ ಸರ್, ಈ ಕಥೆಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೀರೋ ಅಂದರು. ಅಲ್ಲ ಸರ್, ಗಡ್ಡ ಇದೆ, ನಮ್ಗೆ ಬೇರೆ ಕಂಟಿನ್ಯೂಟಿ ಸಿನಿಮಾಗಳಿದೆ, ಹೆಂಗ್ ಮಾಡೋಣ ಅಂತ ಕೇಳಿದೆ. ಸೊ ಅದಕ್ಕೆ ಹೇಳಿದ್ರು, ಸರ್ ಇಲ್ಲ ಸರ್, ನೀವು ಆಫ್ ಡ್ಯೂಟಿ ಇರ್ತೀರಾ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಅಂತ. ಬಟ್ ಥ್ಯಾಂಕ್ ಯು ಫಾರ್ ಇನ್ಸಿಸ್ಟಿಂಗ್ ಆನ್ ಮೀ ಫಾರ್ ಪ್ಲೇಯಿಂಗ್ ದಿಸ್. ಇಲ್ಲ ನಾನು ನಿಜಕ್ಕೂ ಈ ಸಿನಿಮಾ ಒಪ್ಕೊಂತಾ ಇರಲಿಲ್ಲ, ಯಾಕಂದ್ರೆ ಲುಕ್ ಸೆಟ್ ಆಗ್ತಾ ಇರಲಿಲ್ಲ, ಮ್ಯಾಚ್ ಆಗ್ತಾ ಇರಲಿಲ್ಲ ಆಸ್ ಅ ಕಾಪ್ಗೆ. ಬಟ್ ಹಿ ರಿಯಲಿ ಇನ್ಸಿಸ್ಟೆಡ್ ದಟ್ ನೀವೇ ಬೇಕು ಅಂತ. ಥ್ಯಾಂಕ್ ಯು ಸರ್. ಐ ಹೋಪ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ರೋಲ್. ನೀವು ತುಂಬ ಚೆನ್ನಾಗಿ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದ್ರು, ಒಂದು ಕ್ಲಾರಿಟಿ ಇತ್ತು ಅವ್ರ ಡೈರೆಕ್ಷನ್ ಅಲ್ಲಿ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಏನ್ ಮಾಡಿ ಸರ್, ಕೇಸ್ ಬೇರೆ ಅಲ್ಲ ಸರ್, ಕರೆಕ್ಟ್ ನೋಡಿ, ಇದು ಕೇಸ್ ಬೇರೆ ಸರ್. ಒಂದೇ ಕೇಸ್ ಎಷ್ಟು ವರ್ಷ ಮಾಡೋಕ್ಕಾಗುತ್ತೆ? ಸರ್ ನೀವೊಂದು ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ ಕೇಳಬೇಕು. ಇದರಲ್ಲೂ ನಾನು ಇನ್ಸಿಸ್ಟ್ ಮಾಡಿ ಒಂದು ಸಾಂಗ್ ಹಾಕ್ಸ್ಕೊಂಡೆ ಸರ್, ಸಾಂಗ್ ಇರಲಿಲ್ಲ. ಕೇಳಬೇಕಂದ್ರೆ ಅಲ್ಲ ಸರ್, ಯಾವುದೋ ಸುಕ್ಕ ಸಾಂಗ್ ಅಂತ ಕ್ಲಬ್ಬಲ್ಲಿ ಮಾಡ್ತೀರಾ, ನಾವು ಕ್ಲಬ್ಗೆ ಹೋಗಲ್ಲ. ಅಪ್ಪನ ಮೇಲೆ ಸಾಂಗ್ ಇದೆ, ಅಮ್ಮನ ಮೇಲೆ ಸಾಂಗ್ ಬಂದಿದೆ. ಸರ್ ನೆಕ್ಸ್ಟ್ ಸಿನಿಮಾ ನೋಡಿ, ನಾನು ನೋಡಿ ಸ್ಕ್ರಿಪ್ಟ್ ಮಾಡೋಣ. ಇಲ್ಲೇ ಪ್ರೊಡ್ಯೂಸರ್ ಸರ್, ರಿಕ್ವೆಸ್ಟ್ ಫ್ರಮ್ ದ ಆಡಿಯನ್ಸ್.
ಗಂಡ ಹೆಂಡತಿ ಮಾಡೋಣ ಬನ್ನಿ ಸರ್ ಬೆಸ್ಟ್ ಅಲ್ವಾ? ಥ್ಯಾಂಕ್ ಯು.